ಪ್ರಿಯರಾದವರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಈ ಮುಂಜಾನೆ ಸಮಯವನ್ನು ದೇವರು ಒಂದು ಆಶೀರ್ವದಿಸಲ್ಪಟ್ಟಂತ ಸಮಯವಾಗಿ ನಿಮಗೆ ಆಶೀರ್ವದಿಸಿ ಕೊಡುತ್ತಾರೆ. ಎಲ್ಲಿ ಆಶೀರ್ವಾದ? ನಂಬಿದವರೆಲ್ಲ ಕೈಬಿಟ್ಟರು, ಕೈಬಿಡಲ್ಪಟ್ಟಂತ ಅವಸ್ಥೆಯಲ್ಲಿ ನಾನೀಗ ನಿಂತಿದ್ದೇನೆ. ದೇವರೇ ನನ್ನನ್ನು ಕೈಬಿಟ್ಟ ಹಾಗೆ ಇದೆ ಎಂಬಂತ ಯೋಚನೆಯಲ್ಲಿ ಇದ್ದೀರಾ? ಕೆಲವೊಮ್ಮೆ ಆ ರೀತಿ ಅನಿಸುತ್ತದೆ. ದೇವರೇ ನಮ್ಮನ್ನು ಮರೆತು ಬಿಟ್ಟರೋ, ನಮ್ಮನ್ನು ಕೈ ಬಿಟ್ಟು ಬಿಟ್ಟರೋ ಎಂಬುದಾಗಿ ನಾವು ಯೋಚಿಸುವಷ್ಟು ಮಟ್ಟಿಗೆ ಕೆಲ ಸಂಭವಗಳು ನಡೆಯುವಾಗ ನಮ್ಮ ಮನಸ್ಸಿಗೆ ಆ ರೀತಿ ತೋರುತ್ತದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನೀವೀಗ ನಿಂತಿರಬಹುದು. ದೇವರು ಕೂಡ ನನ್ನನ್ನು ಕೈಬಿಟ್ಟರು ಎಂಬುದಾಗಿ. ಇಲ್ಲ, ದೇವರು ಏನ್ ಹೇಳುತ್ತಾರೆ ಗೊತ್ತಾ? ಯೆಶಾಯ 54ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನೋ. ಕೈಬಿಟ್ಟದ್ದು ನಿಜವೇ, ಆದರೆ ಎಷ್ಟು ಸಮಯ ಗೊತ್ತಾ? ಕಣ್ಣನ್ನು ಮಿಟುಕಿಸಿ ನೋಡಿರಿ, ಅಷ್ಟೇ. ಕಣ್ಣನ್ನು ಮಿಟುಕಿಸಿರಿ, ಕ್ಷಣ ಮಾತ್ರ, ಅಷ್ಟೇ. ಆದರೆ ನನ್ನ ಮಹಾ ಕೃಪೆಯಿಂದ ನಿನ್ನನ್ನು ಸೇರಿಸಿಕೊಳ್ಳುವೆನೋ. ನಿನ್ನ ಮೇಲೆ ನಾನು ಕರುಣೆಯಿಂದ ಇದ್ದೇನೆ. ದೇವರು ಕ್ಷಣ ಮಾತ್ರ ನಮ್ಮನ್ನು ಕೈಬಿಟ್ಟರೂ ಕಾರಣ ಇರುತ್ತದೆ. ಯಾಕೆ ಎಂದು ಕೇಳಿದರೆ, ಒಂದು ವೇಳೆ ನಾವು ಮಾಡಿದ ತಪ್ಪುಗಳ ನಿಮಿತ್ತ ನಮ್ಮನ್ನು ಆತನ ಕಡೆಗೆ ತಿರುಗಿಸಿಕೊಳ್ಳಲು, ನಾವು ದೇವರನ್ನು ಬಿಟ್ಟು ದಾರಿ ತಪ್ಪಿ ಹೋಗುವಾಗ ನಮ್ಮನ್ನು ಆತನ ಕಡೆಗೆ ತಿರುಗಿಸುವುದಕ್ಕಾಗಿ, ನಮ್ಮ ಮಾರ್ಗಗಳನ್ನು ಸರಿಪಡಿಸಲು ದೇವರು ಕ್ಷಣ ಮಾತ್ರ ಕೈಬಿಡಬಹುದು. ಆಗಲೇ ಎಲ್ಲವೂ ಕೈಬಿಟ್ಟಿತ್ತು, ಎಲ್ಲರೂ ಕೈಬಿಟ್ಟರು, ಕರ್ತನನ್ನು ಹುಡುಕೋಣ ಎಂಬುದಾಗಿ ಕರ್ತನನ್ನು ಹುಡುಕಲು ಆರಂಭಿಸುವಿರಿ. ಎಲ್ಲಿ ತಪ್ಪು ನಡೆಯಿತು, ನನಗೆ ಯಾಕೆ ಈ ರೀತಿ ಸಂಭವಿಸಿತು ಎಂದು ಯೋಚಿಸಲು ಆರಂಭಿಸುವಿರಿ. ಆಗ ನೀವು ಅದನ್ನು ಸರಿಪಡಿಸಿದ ಕೂಡಲೇ ದೇವರು ನಿಮ್ಮನ್ನು ಸೇರಿಸಿಕೊಳ್ಳುವರು. ಆದ್ದರಿಂದ ಇದು ಕ್ಷಣ ಮಾತ್ರ ಬರುವಂತ ಒಂದು ಸಮಸ್ಯೆ ಅಷ್ಟೇ. ಇಂದು ನೀವು ಸಂಧಿಸುತ್ತಿರುವಂತ ಹೋರಾಟಗಳು, ಇಕ್ಕಟ್ಟುಗಳು ಅದೆಲ್ಲ ಸ್ವಲ್ಪ ಕಾಲ, ತಾತ್ಕಾಲಿಕ ಅಷ್ಟೇ. ಅದು ದಾಟಿ ಹೋಗುತ್ತದೆ, ಕ್ಷಣ ಮಾತ್ರ ಅಷ್ಟೇ. ಆದರೆ ನಾನು ನಿನ್ನ ಮೇಲೆ ಇಟ್ಟಿರುವಂತ ಕೃಪೆಯೋ, ನಿನ್ನ ಮೇಲೆ ಇಟ್ಟಿರುವಂತ ಪ್ರೀತಿಯೋ ಬಹಳ ದೊಡ್ಡದು. ಅದು ಮಹಾ ಕೃಪೆ. ನಾನು ನಿನ್ನನ್ನು ತಳ್ಳುವುದಿಲ್ಲ, ಸ್ವೀಕರಿಸಿಕೊಳ್ಳುವೆ. ನೀನು ತಪ್ಪು ಮಾಡಿದೆ, ಪಾಪ ಮಾಡಿದೆ, ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ದೇವರು ಯಾರನ್ನೂ ತಳ್ಳುವುದಿಲ್ಲ. ನೀನು ಬಾ, ನಾನು ನಿನ್ನ ಮೇಲೆ ಕರುಣೆ ಉಳ್ಳವನಾಗಿದ್ದೇನೆ ಎಂದು ಅಪ್ಪಿಕೊಳ್ಳುವಂತ ದೇವರು ಆತನು. ಪೇತ್ರನನ್ನು ನೋಡಿರೆ ದೇವರನ್ನು ತಿಳಿಯನೆಂದು ಪ್ರಮಾಣ ಮಾಡಿದ. ಆ ಮರ್ಯಾದೆ ಕೂಡ ಇಲ್ಲ. ಒಂದು ಸಮಯ ದೇವರೆಂದು ಕರೆದವನು, ಅವನು ನನಗೆ ತಿಳಿಯೋದು ಎಂಬುದಾಗಿ ಪ್ರಮಾಣ ಮಾಡಿ ಹೇಳಿಬಿಟ್ಟ. ಆಗ ಯೇಸುವನನ್ನು ತಿರುಗಿ ನೋಡಿದನು. ಹೇಗಿರುತ್ತದೆ? ನನ್ನನ್ನು ತಿಳಿಯನು ಎಂಬುದಾಗಿ ಪ್ರಮಾಣ ಮಾಡಿಬಿಟ್ಟೆ ಅಲ್ಲ. ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನನ್ನನ್ನು ತಿಳಿಯನೆಂದು ಹೇಳಿಬಿಟ್ಟೆ ಅಲ್ಲ ಅನ್ನುವಾಗ ಪೇತ್ರನು ಅಂದುಕೊಂಡನು, ನಾನು ಪ್ರಮಾಣ ಮಾಡಿಬಿಟ್ಟೆ, ಇನ್ನು ಮುಗಿಯಿತು, ದೇವರಿಗೂ ನನಗೂ ಇರುವಂತ ಸಂಬಂಧ ಇಲ್ಲಿಗೆ ಮುಗಿದು ಹೋಯಿತು, ಇನ್ನು ಅಷ್ಟೇ. ಅದನ್ನು ಯೋಚಿಸುವಾಗ ಮನ ಮುರಿದವನಾಗಿ ಅತ್ತನು. ವಾಕ್ಯ ಹೇಳುತ್ತದೆ, ಬಹಳ ಮನ ಮುರಿದವನಾಗಿ ಗೋಳಾಡಿ ಅಯ್ಯೋ ಈ ತಪ್ಪನ್ನು ಮಾಡಿದೆ ಎಂದು ಅತ್ತನು. ನನ್ನ ದೇವರಿಗೆ ನಾನು ದುಃಖವನ್ನು ಉಂಟು ಮಾಡಿದ್ದೇನಲ್ಲ, ನಾನಿನ್ನು ದೇವರ ಮುಂದೆ ಹೇಗೆ ಮುಖ ತೋರಿಸಲಿ ಎಂಬುದಾಗಿ, ಇನ್ನು ದೇವರು ನನ್ನನ್ನು ಕೈಬಿಟ್ಟು ಬಿಡುವರು, ನನ್ನನ್ನು ಹುಡುಕುವುದಿಲ್ಲ ಅಂದುಕೊಂಡನು. ಆದರೆ ಯೇಸು ಕ್ರಿಸ್ತನು ಪೇತ್ರನನ್ನು ಹುಡುಕಿ ಬಂದು ಮಾತನಾಡಿದನು. ಪ್ರತ್ಯೇಕವಾಗಿ ಅವನನ್ನು ಸಂಧಿಸಿ ಮಾತನಾಡಿದನು. ಅವನಿಗೆ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟನು. ಕ್ಷಣ ಮಾತ್ರ ಕೈಬಿಟ್ಟಂತೆ ತೋರುತ್ತದೆ, ಆದರೆ ಕೈ ಬಿಡುವುದಿಲ್ಲ. ಕೆಲವೊಮ್ಮೆ ದೇವರು ಕೈ ಬಿಡುವರು. ನೀವು ಎಳೆಯುತ್ತಾ ಇರುತ್ತೀರಲ್ಲ, ದೇವರ ಕೈ ಹಿಡಿದುಕೊಂಡು ಎಳೆಯುತ್ತಾ ಇರುತ್ತೀರಿ. ಈ ಕಡೆ ದೇವರ ಇದನ್ನೇ ಮಾಡಬೇಕು, ಹೀಗೆ ಹೋಗಬೇಕು, ಆಗ ದೇವರು ಸರಿ ನೀನು ಹೋಗೆಂಬುದಾಗಿ ಬಿಟ್ಟು ಬಿಡುವರು. ಆರಂಭದಲ್ಲಿ ಚೆನ್ನಾಗಿಯೇ ಕಾಣುತ್ತದೆ ದೇವರಿಲ್ಲದೆ ನಮ್ಮ ಇಷ್ಟ ಬಂದಂತೆ ಮಾಡುವುದು. ಅದರ ನಂತರ ತಿಳಿಯುತ್ತದೆ ನಷ್ಟಗಳು, ಸೋಲುಗಳು, ವಂಚನೆಗಳು, ಏಮಾರಿಸುವಿಕೆ ಬರುವಾಗ ಅಯ್ಯೋ ನಾನು ದೇವರ ಕೈಯನ್ನು ಬಿಟ್ಟು ಬಿಟ್ಟನಲ್ಲ, ಅದಕ್ಕೆ ಈ ಬಾಧೆ, ದೇವರು ನನ್ನ ಕೈಯನ್ನು ಬಿಟ್ಟು ಬಿಟ್ಟರು. ಅದನ್ನು ಅರಿತು ಮನ ತಿರುಗಿದ ಕೂಡಲೇ ಆತನ ಕೃಪೆ ನಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಇಂದು ದೇವರು ಹೇಳುತ್ತಾರೆ, ದೇವರು ಕೂಡ ನನ್ನನ್ನು ಮರೆತು ಬಿಟ್ಟರ, ಕೈ ಬಿಟ್ಟು ಬಿಟ್ಟರ ಎಂದು ಕಂಗಾಲಾಗಿ ನಿಂತಿದ್ದೀರಲ್ಲ, ನಿಮಗೆ ಆತನು ಹೇಳುತ್ತಾನೆ, ನಾನು ನಿನ್ನನ್ನು ಹೇಗೆ ಮರೆಯುವೆ, ಹೇಗೆ ನಿನ್ನನ್ನು ಕೈ ಬಿಡುವೆ? ನಿನಗಾಗಿ ತಾನೇ ನಾನು ಶಿಲುಬೆಯಲ್ಲಿ ಕೈ ಬಿಡಲ್ಪಟ್ಟವನಾಗಿ ತೂಗಿದೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿರಿ ಎಂಬುದಾಗಿ ಈ ಒಂದು ಫೀಲಿಂಗ್ ಅನ್ನು, ಆ ಒಂದು ಅನುಭವವನ್ನು, ಆ ಕಷ್ಟವನ್ನು ನಾನು ಅನುಭವಿಸುವಂತೆ ಶಿಲುಬೆಯಲ್ಲಿ ಕೈ ಬಿಡಲ್ಪಟ್ಟವನಾಗಿ ನಾನು ತೂಗಿದೆನಲ್ಲ. ನಿನ್ನ ಹೃದಯದ ಗಾಯ, ವೇದನೆಗಳು ನನಗೆ ಗೊತ್ತು. ನೀನು ಬಾ, ಮಹಾ ಕೃಪೆಗಳಿಂದ ನಿನಗಾಗಿ ಕಾಯುತ್ತಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಇಂದು ಆತನ ಕರಗಳ ಒಳಗೆ ಬನ್ನಿರಿ, ದೇವರು ನಿಮ್ಮನ್ನು ಅಪ್ಪಿಕೊಳ್ಳುವರು. ದೇವರೇ,
ಕ್ಷಣ ಮಾತ್ರವೇ ನನ್ನನ್ನು ಕೈಬಿಟ್ಟಿರಿ, ಆದರೆ ನಿಮ್ಮ ಕೃಪೆ ದೊಡ್ಡದು. ನನ್ನನ್ನು ಸೇರಿಸಿಕೊಳ್ಳುವಿರಿ, ನನ್ನನ್ನು ನಿಮ್ಮ ಎದೆಗೆ ಅಪ್ಪಿಕೊಳ್ಳಿ. ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತೇನೆ. ನೀವಿಲ್ಲದೆ ನನಗೆ ಬೇರೆ ಸಾಂತ್ವನ ಇಲ್ಲ, ಬೇರೆ ಗತಿಯೂ ಇಲ್ಲ. ನೀವೇ ದೇವರ. ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.